ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ನಾ ಮುಂದು ತಾ ಮುಂದು ಅಂತ ಒಬ್ಬರಾದ್ಮೇಲೆ ಒಬ್ರು ಆಡ್ ಆಗ್ತಾ ಇದ್ದಾರೆ, ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈ ನಾಯಕರ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಜಸ್ಟ್ ಹಾವ್ ಅ ಲುಕ್. ಬಿಜೆಪಿ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಮನೆಯೊಂದು 100 ಬಾಗಿಲಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಪರದಾಡ್ತಿದ್ರೆ, ಇತ್ತ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಒಬ್ಬೊಬ್ಬರಾಗಿ ಆಡಾಗ್ತಿದ್ದಾರೆ. ಈ ಬೆನ್ನಲ್ಲೇ ಬಡಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾಯಕರ ನಡೆ ಮೇಲೆ ಹದ್ದಿನ ಕಣ್ಣು. ಸಿಎಂ ಮತ್ತು ಡಿಸಿಎಂ ಬಣದ ಮೇಲೆ ಗುಪ್ತಚರರ ಕಣ್ಣು. ದಿನದಿಂದ ದಿನಕ್ಕೆ ಸಿಎಂ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ವಾರ್ನಿಂಗು ಡೋಂಟ್ ಕೇರ್ ಎಂದ ಸಚಿವರು ಹಾಗೂ ನಾಯಕರ ಮೇಲೆ ಗುಪ್ತಚರರ ತಂಡ ಕಣ್ಣಿಟ್ಟಿದೆ. ಈ ಮೂಲಕ ರಾಜ್ಯ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ ವರದಿ ಸಂಗ್ರಹ ಮಾಡುತ್ತಿದೆ. ನಾಯಕರ ನಡೆ ಹದ್ದಿನ ಕಣ್ಣು. ಸರ್ಕಾರದ ಯಾವ ಸಚಿವರು ಎಲ್ಲಿ ಸಭೆ ಮಾಡ್ತಾರೆ, ಯಾಕೆ ಸಭೆ ಮಾಡ್ತಾರೆ ಅಂತ ಮಾಹಿತಿ ಕಲೆ ಹಾಕಲಿದ್ದಾರೆ. ಪ್ರತಿಯೊಂದರ ಸಭೆಯ ಮಾಹಿತಿ ಹೈಕಮಾಂಡ್ಗೆ ಸರಿಯಾಗಿ ನೀಡಲಿದ್ದಾರೆ. ಈ ವೇಳೆ ಸಭೆಯ ಉದ್ದೇಶವೇನು ಎಂಬುದರ ಮಾಹಿತಿ ಕಲೆ ಹಾಕುವುದರ ಜೊತೆಗೆ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಸಚಿವರು ಹಿರಿಯ ನಾಯಕರ ವರದಿ ಸಂಗ್ರಹ ಮಾಡಲಿದ್ದಾರೆ. ರಾಜ್ಯ ನಾಯಕರು ದೆಹಲಿ ಭೇಟಿಗೂ ಮುನ್ನವೇ ಹೈಕಮಾಂಡ್ ಕೈಗೆ ವರದಿ ಸಲ್ಲಿಸಿದೆ. ಈ ಮೂಲಕ ರಾಜ್ಯ ಸರ್ಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡಲಿದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ನಾ ಮುಂದು ತಾ ಮುಂದು ಅಂತ ಒಬ್ಬರಾದ್ಮೇಲೆ ಒಬ್ರು ಆಡ್ ಆಗ್ತಾ ಇದ್ದಾರೆ, ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈ ನಾಯಕರ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಜಸ್ಟ್ ಹಾವ್ ಅ ಲುಕ್. ಬಿಜೆಪಿ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಮನೆಯೊಂದು 100 ಬಾಗಿಲಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಪರದಾಡ್ತಿದ್ರೆ, ಇತ್ತ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಒಬ್ಬೊಬ್ಬರಾಗಿ ಆಡಾಗ್ತಿದ್ದಾರೆ. ಈ ಬೆನ್ನಲ್ಲೇ ಬಡಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾಯಕರ ನಡೆ ಮೇಲೆ ಹದ್ದಿನ ಕಣ್ಣು. ಸಿಎಂ ಮತ್ತು ಡಿಸಿಎಂ ಬಣದ ಮೇಲೆ ಗುಪ್ತಚರರ ಕಣ್ಣು. ದಿನದಿಂದ ದಿನಕ್ಕೆ ಸಿಎಂ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ವಾರ್ನಿಂಗು ಡೋಂಟ್ ಕೇರ್ ಎಂದ ಸಚಿವರು ಹಾಗೂ ನಾಯಕರ ಮೇಲೆ ಗುಪ್ತಚರರ ತಂಡ ಕಣ್ಣಿಟ್ಟಿದೆ. ಈ ಮೂಲಕ ರಾಜ್ಯ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ ವರದಿ ಸಂಗ್ರಹ ಮಾಡುತ್ತಿದೆ. ನಾಯಕರ ನಡೆ ಹದ್ದಿನ ಕಣ್ಣು. ಸರ್ಕಾರದ ಯಾವ ಸಚಿವರು ಎಲ್ಲಿ ಸಭೆ ಮಾಡ್ತಾರೆ, ಯಾಕೆ ಸಭೆ ಮಾಡ್ತಾರೆ ಅಂತ ಮಾಹಿತಿ ಕಲೆ ಹಾಕಲಿದ್ದಾರೆ. ಪ್ರತಿಯೊಂದರ ಸಭೆಯ ಮಾಹಿತಿ ಹೈಕಮಾಂಡ್ಗೆ ಸರಿಯಾಗಿ ನೀಡಲಿದ್ದಾರೆ. ಈ ವೇಳೆ ಸಭೆಯ ಉದ್ದೇಶವೇನು ಎಂಬುದರ ಮಾಹಿತಿ ಕಲೆ ಹಾಕುವುದರ ಜೊತೆಗೆ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಸಚಿವರು ಹಿರಿಯ ನಾಯಕರ ವರದಿ ಸಂಗ್ರಹ ಮಾಡಲಿದ್ದಾರೆ. ರಾಜ್ಯ ನಾಯಕರು ದೆಹಲಿ ಭೇಟಿಗೂ ಮುನ್ನವೇ ಹೈಕಮಾಂಡ್ ಕೈಗೆ ವರದಿ ಸಲ್ಲಿಸಿದೆ. ಈ ಮೂಲಕ ರಾಜ್ಯ ಸರ್ಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡಲಿದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ನಾ ಮುಂದು ತಾ ಮುಂದು ಅಂತ ಒಬ್ಬರಾದ್ಮೇಲೆ ಒಬ್ರು ಆಡ್ ಆಗ್ತಾ ಇದ್ದಾರೆ, ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈ ನಾಯಕರ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಜಸ್ಟ್ ಹಾವ್ ಅ ಲುಕ್. ಬಿಜೆಪಿ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಮನೆಯೊಂದು 100 ಬಾಗಿಲಾಗಿದೆ.
ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಪರದಾಡ್ತಿದ್ರೆ ಇತ್ತ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಒಬ್ಬೊಬ್ಬರಾಗಿ ಆಡಾಗ್ತಿದ್ದಾರೆ. ಈ ಬೆನ್ನಲ್ಲೇ ಬಡಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾಯಕರ ನಡೆ ಮೇಲೆ ಹದ್ದಿನ ಕಣ್ಣು. ಸಿಎಂ ಮತ್ತು ಡಿಸಿಎಂ ಬಣದ ಮೇಲೆ ಗುಪ್ತಚರರ ಕಣ್ಣು. ದಿನದಿಂದ ದಿನಕ್ಕೆ ಸಿಎಂ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ವಾರ್ನಿಂಗು ಡೋಂಟ್ ಕೇರ್ ಎಂದ ಸಚಿವರು ಹಾಗೂ ನಾಯಕರ ಮೇಲೆ ಗುಪ್ತಚರರ ತಂಡ ಕಣ್ಣಿಟ್ಟಿದೆ. ಈ ಮೂಲಕ ರಾಜ್ಯ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ ವರದಿ ಸಂಗ್ರಹ ಮಾಡುತ್ತಿದೆ. ನಾಯಕರ ನಡೆ ಹದ್ದಿನ ಕಣ್ಣು. ಸರ್ಕಾರದ ಯಾವ ಸಚಿವರು ಎಲ್ಲಿ ಸಭೆ ಮಾಡ್ತಾರೆ, ಯಾಕೆ ಸಭೆ ಮಾಡ್ತಾರೆ ಅಂತ ಮಾಹಿತಿ ಕಲೆ ಹಾಕಲಿದ್ದಾರೆ. ಪ್ರತಿಯೊಂದರ ಸಭೆಯ ಮಾಹಿತಿ ಹೈಕಮಾಂಡ್ಗೆ ಸರಿಯಾಗಿ ನೀಡಲಿದ್ದಾರೆ. ಈ ವೇಳೆ ಸಭೆಯ ಉದ್ದೇಶವೇನು ಎಂಬುದರ ಮಾಹಿತಿ ಕಲೆ ಹಾಕುವುದರ ಜೊತೆಗೆ ಸಿಎಂ ಬಣ ಹಾಗೂ ಡಿಸಿಎಂ ಬಣದ ಸಚಿವರು ಹಿರಿಯ ನಾಯಕರ ವರದಿ ಸಂಗ್ರಹ ಮಾಡಲಿದ್ದಾರೆ. ರಾಜ್ಯ ನಾಯಕರು ದೆಹಲಿ ಭೇಟಿಗೂ ಮುನ್ನವೇ ಹೈಕಮಾಂಡ್ ಕೈಗೆ ವರದಿ ಸಲ್ಲಿಸಿದೆ. ಈ ಮೂಲಕ ರಾಜ್ಯ ಸರ್ಕಾರವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಹೈಕಮಾಂಡ್ ಪ್ಲಾನ್ ಮಾಡಲಿದ್ದಾರೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ನಾ ಮುಂದು ತಾ ಮುಂದು ಅಂತ ಒಬ್ಬರಾದ್ಮೇಲೆ ಒಬ್ರು ಆಡ್ ಆಗ್ತಾ ಇದ್ದಾರೆ, ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಈ ನಾಯಕರ ಸಮಾಧಾನ ಪಡಿಸೋದಕ್ಕೆ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ಜಸ್ಟ್ ಹಾವ್ ಅ ಲುಕ್. ಬಿಜೆಪಿ ಅಷ್ಟೇ ಅಲ್ಲ, ರಾಜ್ಯ ಕಾಂಗ್ರೆಸ್ ಮನೆಯೊಂದು 100 ಬಾಗಿಲಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಪರದಾಡ್ತಿದ್ರೆ ಇತ್ತ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ನಡುವೆ ಸಿಎಂ ಆಕಾಂಕ್ಷಿಗಳ ಪಟ್ಟಿಗೆ ಒಬ್ಬೊಬ್ಬರಾಗಿ ಆಡಾಗ್ತಿದ್ದಾರೆ. ಈ ಬೆನ್ನಲ್ಲೇ ಬಡಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಾಯಕರ ನಡೆ ಮೇಲೆ ಹದ್ದಿನ ಕಣ್ಣು. ಸಿಎಂ ಮತ್ತು ಡಿಸಿಎಂ ಬಣದ ಮೇಲೆ ಗುಪ್ತಚರರ ಕಣ್ಣು. ದಿನದಿಂದ ದಿನಕ್ಕೆ ಸಿಎಂ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಬಡಿದಾಟ ತಾರಕಕ್ಕೇರಿದೆ. ಹೈಕಮಾಂಡ್ ವಾರ್ನಿಂಗು ಡೋಂಟ್ ಕೇರ್ ಎಂದ ಸಚಿವರು ಹಾಗೂ ನಾಯಕರ ಮೇಲೆ ಗುಪ್ತಚರರ ತಂಡ ಕಣ್ಣಿಟ್ಟಿದೆ. ಈ ಮೂಲಕ ರಾಜ್ಯ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹೈಕಮಾಂಡ್ ವರದಿ ಸಂಗ್ರಹ ಮಾಡುತ್ತಿದೆ.